ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ವಸುದೇವ ಕುಟುಂಬದ ನಾಳಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ. ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿದ ವೀಡಿಯೋಸ್ಗಳನ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಂಚಿಕೆ ಆರಂಭದಲ್ಲೇ ಈಗ ವಂಶಿ ಮತ್ತು ಸ್ವಾತಿಗೆ ಒಂದು ದೊಡ್ಡ ಆಘಾತನೇ ಕಾದಿದೆ. ಸ್ವಾತಿ ಮತ್ತು ವಂಶಿ ಅವರ ಮದುವೆ ಅಧಿಕೃತವಾಗಿ ಆಗಿಲ್ಲ ಅಂದ್ರೂ ತಾತ ಅಜ್ಜಿ ಮಾಡಿರೋ ಪ್ಲ್ಯಾನ್ಗೆ ಅವರಿಬ್ಬರು ಒಳಗಾಗಲೇಬೇಕಾಗುತ್ತೆ. ಸ್ವಾತಿ ಮತ್ತು ವಂಶಿ ಅವರ ಹನಿಮೂನ್ ಪ್ಲ್ಯಾನ್ ಮಾಡಿದ್ದಾರೆ. ರಾಧಿಕಾನು ಇದರಲ್ಲಿ ಸೇರ್ಕೊಂಡಿದ್ದಾಳೆ. ಬನ್ನಿ ಆ ಒಂದು ಸಂಚಿಕೆ ಏನಾಗುತ್ತೆ ಅಂತ ನೋಡೋಣ. ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿದ ವೀಡಿಯೋಸ್ಗಳನ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ. ಫ್ರೆಂಡ್ಸ್, ಸಂಚಿಕೆ ಆರಂಭದಲ್ಲಿ ಈ ಕಡೆ ವಂಶಿ ಮತ್ತು ಸ್ವಾತಿದು ಮದುವೆ ಅಧಿಕೃತವಾಗಿ ಆಗಿಲ್ಲ, ಕೇವಲ 2 ತಿಂಗಳಿಗೋಸ್ಕರ ಆಗಿದ್ದಾರೆ ಅನ್ನೋದು ಅಜ್ಜಿಗೆ ಗೊತ್ತಾಗ್ಬಿಡುತ್ತೆ. ಈ ಒಂದು ಅಗ್ರಿಮೆಂಟ್ ಪೇಪರ್ನ ಈ ಕಡೆ ಅಜ್ಜಿ ನೋಡಿದ ತಕ್ಷಣ ಅಜ್ಜಿ ಈ ಒಂದು ವಿಚಾರನ ಅವರಿಬ್ಬರ ಹತ್ರ ಕೇಳಕ್ಕೆ ಹೋಗಲ್ಲ. ಇನ್ನು ರಾಧಿಕಾ ಬಂದು ಅಜ್ಜಿ ಹತ್ರ ಅವರಿಬ್ಬರು ಆಗಿರೋದು ನಿಜವಾದ ಮದುವೆ ಅಲ್ಲ ಅಮ್ಮ ಅಂತೇಳ್ಬಿಟ್ಟು ಹೇಳಕ್ಕೆ ಬರ್ತಾಳೆ. ಆದರೆ ಅದು ನನಗೆ ಗೊತ್ತಿರೋ ವಿಚಾರನೇ, ನೀನು ಅದ್ರ ಬಗ್ಗೆ ಏನೂ ಹೇಳಕ್ಕೆ ಬರಬೇಡ, ನಾನು ಅವರಿಬ್ಬರಿಗೂ ಆಗಲೇ ಮದುವೆ ಮಾಡಿಸಿದ್ನಲ್ಲ ಮತ್ತೆ ಚೌಟ್ರಿಲಿ ಅಂತೇಳ್ಬಿಟ್ಟು ಅಜ್ಜಿ ಹೇಳ್ತಾರೆ. ಅಯ್ಯೋ ದೇವ್ರೆ, ಅಮ್ಮ ಅವರಿಬ್ಬರು ಏನೋ ಸುಮ್ಮನೆ ಮದುವೆ ಆಗಿದ್ದಾರೆ, ಅವರಿಬ್ಬರನ್ನ ಇನ್ನೂ ಗಟ್ಟಿಯಾಗಿ ಒಂದು ಮಾಡಬೇಕು ಅಂದರೆ ಅವರಿಬ್ಬರು ಪರಸ್ಪರ ಒಂದಾಗಬೇಕಮ್ಮ ಅಂತೇಳ್ಬಿಟ್ಟು ಈ ರಾಧಿಕಾ ಅಜ್ಜಿಗೆ ಹೇಳ್ತಾ ಇರ್ತಾಳೆ. ಯಾಕೆ ಅಂದರೆ ನಿತಿನ್ನ ಸ್ವಾತಿಯಿಂದ ದೂರ ಮಾಡಬೇಕು ಅನ್ನೋದು ರಾಧಿಕಾ ಉದ್ದೇಶ ಆಗಿರುತ್ತಲ್ಲ, ಹಂಗಾಗಿ ಈ ರೀತಿ ನಡ್ಕೊತಾ ಇರ್ತಾಳೆ. ಅದಕ್ಕೆ ಏನು ಮಾಡೋಣ ಅಂತೀಯಾ ಅಂದ್ಬಿಟ್ಟು ಅಜ್ಜಿ ಕೇಳ್ತಾರೆ. ಅಯ್ಯೋ ಅಮ್ಮ, ಅಷ್ಟು ಗೊತ್ತಾಗಲ್ವಾ, ಹಿಂದಿನ ಕಾಲದವರೇ ಹೇಳಿಲ್ವಾ ಅವರಿಬ್ಬರು ಒಂದಾಗಬೇಕು ಅಂದರೆ ಅವರಿಬ್ಬರನ್ನ ಹನಿಮೂನಿಗೆ ಕಳಿಸ್ಬೇಕಮ್ಮ. ಅವಾಗೆಲ್ಲ ಯಾವ ರೀತಿ ಮದುವೆಗಳಾದಾಗೆಲ್ಲ ಕೆಲವೊಂದು ಶೋಭನ ಅದೆಲ್ಲ ಮಾಡ್ತಿದ್ರಲ್ಲಮ್ಮ, ಈಗ ಹಂಗೆ ಮಧುಚಂದ್ರಕ್ಕೆ ಅಂತ ಹೋಗ್ತಾರೆ ಅಂದ್ಬಿಟ್ಟು ರಾಧಿಕಾ ಪ್ಲ್ಯಾನ್ ಮಾಡಿ ಕೊಡ್ತಾಳೆ. ಇವರಿಬ್ಬರನ್ನ ಎಲ್ಲಿಗೆ ಕಳಿಸೋದು ಅಂತ ಅಂದ್ಬಿಟ್ಟು ಅಜ್ಜಿ ಹೇಳಿದಾಗ, ಎಲ್ಲಿಗೆ ಯಾಕಮ್ಮ, ಚಿಕ್ಕಮಂಗ್ಳೂರಿಗೆ ಕಳಿಸ್ಬಿಟ್ರೆ ನಮ್ಮ ಮನೇನೂ ಅಲ್ಲೇ ಹತ್ರವಾಗಿರುತ್ತೆ, ನಿತಿನೂ ಅಲ್ಲಿಗೆ ಬರ್ತಾನೆ, ಅವಾಗ ಏನಾದರೂ ಮಾಡಿ ಅವನ್ನ ಅಲ್ಲೇ ಉಳಿಸ್ಕೊಳೋ ಪ್ಲಾನು ಈ ರಾಧಿಕಂದು. ಅಯ್ಯೋ ಅದಕ್ಕೆಲ್ಲ ವಂಶಿ ಒಪ್ಪಬೇಕಲ್ಲ ಅಂತ ಅಂದಾಗ, ಯಾಕಮ್ಮ ಒಪ್ಪಲ್ಲ, ಅಪ್ಪಂಗೆ ಹೇಳಿ ಒಪ್ಸಮ್ಮ, ಅಪ್ಪ ಹೇಳಿದ್ರೆ ವಂಶಿ ಒಪ್ತಾನೆ ಅಂತ ಹೇಳ್ಬಿಟ್ಟು ಈ ಕಡೆ ರಾಧಿಕಾ ಪ್ಲ್ಯಾನ್ ಮಾಡಿ ಕೊಡ್ತಾಳೆ. ಇನ್ನು ತಾತನ್ನ ಆಚೆ ಕರ್ಕೊಂಡೋಗಿರ್ತಾಳೆ, ಅಂದರೆ ವಾಕಿಂಗ್ ಮಾಡಲಿಕ್ಕೆ. ಸ್ವಾತಿಗೆ ತುಂಬ ಹೊಟ್ಟೆ ಸಿತ್ತಿರುತ್ತೆ. ತಾತ ಏನಾದರೂ ತಿನ್ನೋಣ ಇಲ್ಲಿ ಅಂದಾಗ, ಬೇಡಮ್ಮ ವಂಶಿ ನೋಡಿದ್ರೆ ತುಂಬ ಬೈತಾನೆ ಅಂದ್ಬಿಟ್ಟು ತಾತ ಹೇಳ್ತಾರೆ. ತಾತ ಇಲ್ಲಿ ತುಂಬ ಚೆನ್ನಾಗಿರುತ್ತೆ ಊಟ ಅಂತೇಳ್ಬಿಟ್ಟು ಟೇಸ್ಟ್ ಮಾಡೋಣ ಬನ್ನಿ ಅಂತೇಳ್ಬಿಟ್ಟು ಇಬ್ಬರು ಊಟ ತಿಂತಾ ಇರ್ತಾರೆ. ಇನ್ನು ವಂಶಿ ಇದ್ದವನು ತಾತ ಎಲ್ಲಿ ಕಾಣಿಸ್ತಿಲ್ಲ ಅಂದಾಗ ವಂಶಿ ಸ್ವಾತಿ ಕರ್ಕೊಂಡು ಹೋದ್ಲು ಕಣೋ ಆಚೆ ಅಂತಂದಾಗ, ಸ್ವಾತಿನ ಅವಳು ರೋಡ್ ಸೈಡ್ನೆಲ್ಲ ತಿನ್ಸ್ಬಿಡ್ತಾಳೆ ಅಂದ್ಬಿಟ್ಟು ವಂಶಿ ಓಡಿ ಬರೋಷ್ಟರಲ್ಲಿ ಇವರು ಮತ್ತು ಇವರು ಸ್ವಾತಿ ಮತ್ತು ತಾತ ದೋಸೆನ ತಿನ್ಕೊಂಡು ಕೂತಿರ್ತಾರೆ. ಅಲ್ಲಿಗೆ ಬಂದಮೇಲೆ ನಮ್ಮ ವಂಶಿಗೆ ಕೋಪ ಬಂದು, ಏನು ಮಾಡ್ತಿದ್ಯಾ ನೀನು, ತಾತಂಗೆ ಹುಷಾರಿಲ್ಲ ಅಂತ ಗೊತ್ತಿಲ್ವಾ, ಈ ಥರ ರೋಡ್ ಸೈಡ್ ಫುಡ್ಡೆಲ್ಲ ತಿಂದರೆ ಆರೋಗ್ಯ ಏನಾಗುತ್ತೆ ಅಂತ ನಿಂಗೆ ಗೊತ್ತಿಲ್ವಾ ಸ್ವಾತಿ ಅಂತೇಳ್ಬಿಟ್ಟು ಹೇಳಿದಾಗ, ಏನೂ ಆಗಲ್ಲ, ಇಷ್ಟಪಟ್ಟು ತಿಂದರೆ ಯಾವುದು ಕಷ್ಟ ಆಗಲ್ಲ ಅಂತೇಳ್ಬಿಟ್ಟು ಸ್ವಾತಿ ಹೇಳ್ತಾ ಇರ್ತಾಳೆ. ಬರೀ ನಿಂದಿದೇ ಆಗೋಯ್ತು ಕುಳ್ಳಿ, ಮನೆಗೆ ಬಾಯ್ತು ನಿನಗೆ ಅಂತೇಳ್ಬಿಟ್ಟು ಆ ತಾತನ ಹತ್ರ ಏನು ಜಗಳ ಆಡಬಾರ್ದು ಮುಂದೆ ಅಂದ್ಬಿಟ್ಟು ಆ ಸ್ವಾತಿ ಮತ್ತು ತಾತನ ಕರ್ಕೊಂಡು ಮನೆಗೆ ಬರ್ತಾರೆ. ನಿಂತ್ಕೊಳ್ಳಿ ನೀವಿಬ್ಬರು ಅಂತೇಳ್ಬಿಟ್ಟು ಅಜ್ಜಿ ಹೇಳ್ತಾರೆ. ಏನಜ್ಜಿ ಏನು ಅಂದಾಗ, ಸ್ವಾತಿ ಮತ್ತು ವಂಶಿನ ನಾನು ಹನಿಮೂನ್ ಕಳ್ಸೋಣ ಅಂತ ಅಂದ್ಕೊಂಡಿದ್ದೀನಿ ಅಂದ್ಬಿಟ್ಟು ಅಜ್ಜಿ ಹೇಳ್ತಾರೆ. ಏನು ಹನಿಮೂನ್ ಅಂತೇಳ್ಬಿಟ್ಟು ಇಬ್ರು ಒಂದೇ ಸತಿ ಹೇಳ್ತಾರೆ. ಹೌದು, ಯಾಕ್ರೋ ಈ ರೀತಿ ಎದುರ್ಕೋತಾ ಇದ್ದೀರಾ, ನೀವಿಬ್ರು ಪ್ರೀತಿ ಮಾಡಿ ತಾನೇ ಮದುವೆ ಆಗಿರೋದು, ನೀವ್ಯಾಕೆ ಹನಿಮೂನು ಅಂದರೆ ಎಲ್ಲ ಖುಷಿ ಪಡ್ತಾರೆ, ನೀವೇನು ನೋಡಿದ್ರೆ ಈ ಥರ ಎದುರ್ಕೋತಿದ್ದೀರಲ್ಲ ಅಂದಾಗ, ನಾವು ಆ ಥರ ಎಲ್ಲ ಏನೂ ಇಲ್ಲ ಅಜ್ಜಿ, ಈಗೆಲ್ಲ ಯಾಕೆ ಅದೆಲ್ಲ ಬೇಡ ಅಜ್ಜಿ ಅಂತೇಳ್ಬಿಟ್ಟು ವಂಶಿ ಹೇಳ್ತಾನೆ. ಹಂಗೆಲ್ಲ ಆಗಲ್ಲ ಕಣೋ ಸ್ವಾತಿ, ನೀನೇ ಈ ವಂಶಿನ ಒಪ್ಪಿಸ್ಬೇಕು ಅಂದಾಗ, ಅಜ್ಜಿ ನಾನು ಅಂದಾಗ, ಹೌದು ಮತ್ತೆ ಇದನ್ನೆಲ್ಲ ನಾವು ದೊಡ್ಡವ್ರು ನಿಮ್ಗೆ ಹೇಳ್ಕೊಡ್ಬೇಕಾ, ಈಗಿನ ಕಾಲದ ಮಕ್ಕಳು ನೀವು ಅಂತೇಳ್ಬಿಟ್ಟು ಅಜ್ಜಿ ಹೇಳ್ತಿರ್ತಾರೆ. ನೀವೇ ಹೇಳ್ರಿ ಇವ್ರಿಗೆ, ನಾನು ಹೇಳಿದ್ರೆ ಎಲ್ಲಿ ನನ್ನ ಮಾತು ಕೇಳ್ತಾರೆ ಅಂದಾಗ, ಹೌದು ಕಣೋ ವಂಶಿ, ಸ್ವಾತಿನ ಕರ್ಕೊಂಡೋಗಿ ಆಚೆ ಎಲ್ಲ ತಿರ್ಗಾಡ್ಸ್ಕೊಂಡು ಬಾರ ಒಂದು 3 ದಿವಸ ಅಂತೇಳ್ಬಿಟ್ಟು ಗಣಪತಿ ತಾತ ಹೇಳ್ತಾರೆ. ವಂಶಿ ಇದ್ದವನು ಇವ್ರ ಮುಂದೆ ಏನು ಮಾತಾಡೋಕ್ಕಾಗಲ್ವಲ್ಲಪ್ಪ, ಅಲ್ಲ ಈ ಕುಳ್ಳಿನ ಕರ್ಕೊಂಡು ನಾನು ಹನಿಮೂನ್ಗೆ ಹೋಗ್ಬೇಕಾ ಅಂತೇಳ್ಬಿಟ್ಟು ಅದ್ರ ಬಗ್ಗೆ ಯೋಚನೆ ಮಾಡ್ತೀನಿ, ನನಗೆ ಬೇರೆ ತುಂಬಾ ಕೆಲಸ ಇದೆ ಆಫೀಸಲ್ಲಿ ಅಂದ್ಬಿಟ್ಟು ವಂಶಿ ಹೇಳ್ತಾರೆ. ಆಫೀಸ್ ಕೆಲಸ ಯಾವಾಗಲೂ ಇದ್ದಿದ್ದೆ, ಈಗ ನೀನು ಸ್ವಾತಿನ ಕರ್ಕೊಂಡು ನಾಳೆ ಹೋಗ್ತಾ ಇದೆಯಾ ಅಷ್ಟೇ ಅಂತೇಳ್ಬಿಟ್ಟು ಈ ಕಡೆ ತಾತ ಅಜ್ಜಿ ಇಬ್ಬರು ಹೇಳಿದ್ರೆ, ರಾಧಿಕಾ ಇದ್ದೋಳು, ಹೌದು ಇವ್ರು ಹೋಗಲೇಬೇಕು, ಅವಾಗ ತಾನೇ ನಮ್ಮ ನಿತಿನ್ನ ನಾನು ಹಿಡಿಯೋಕ್ಕೆ ಸಾಧ್ಯ ಆಗೋದು, ಈ ಆಳ ಸ್ವಾತಿಯಿಂದೆ ಇವರಿಬ್ರಿಗೂ ಇನ್ನೂ ಅಧಿಕೃತವಾಗಿ ಮದುವೆ ಆಗಿಲ್ಲ ನನ್ನ ಪ್ರಕಾರ, ಎಲ್ಲಿ ನಿನ್ನ ಮಗನಿಂದನೇ ಬಿದ್ದುಬಿಡ್ತಾಳೆ ಅನ್ನೋದು ಈ ಕಡೆ ರಾಧಿಕನ್ಗೆ ಉದ್ದೇಶ ಆಗಿರುತ್ತೆ. ಸೊ ಹಂಗಾಗಿ ಇವರಿಬ್ರನ್ನ ಹನಿಮೂನ್ ಕಳಿಸಿದ್ರೆ ನನ್ನ ಮಗ ಒಂಟಿಯಾಗಿ ಆರಾಮಾಗಿ ನನ್ನ ಕೈಗೆ ಸಿಗ್ತಾನೆ, ಅವನಿಗೆ ಬೇರೆ ಹುಡುಗಿ ಜೊತೆ ಮದುವೆ ಮಾಡಿಸ್ಬೋದು, ಇಲ್ಲ ರಾಗಿಣಿ ಜೊತೆ ಮಾಡಿಸ್ಬೋದು ಅನ್ನೋದು ರಾಧಿಕಾ ಪ್ಲಾನ್ ಆಗಿರುತ್ತೆ. ಪಶುಪತಿ ಇವರಿಬ್ಬರು ಹನಿಮೂನ್ಗೆ ಹೋಗ್ತಾ ಇದ್ದಾರೆ, ಇವರಿಬ್ಬರ ಮೇಲೆ ಏನಾದರೂ ಅಟ್ಯಾಕ್ ಮಾಡಿಸ್ಬೇಕು ಅನ್ನೋದು ಇವನ ಒಂದು ಪ್ಲ್ಯಾನ್ ಆಗಿರುತ್ತೆ. ಊರಿನ ಮುಖ್ಯಸ್ಥರೆಲ್ಲ ಸೇರಿ ಜಾತ್ರೆ ಮಾಡಬೇಕು ಅಂತೇಳ್ಬಿಟ್ಟು ಒಂದು ಪ್ಲ್ಯಾನ್ ಹಾಕಿರ್ತಾರೆ. ಅದಕ್ಕೆ ಮೇಯ್ನಾಗಿ ವಂಶಿಯವ್ರನ್ನ ಕರಿಬೇಕು ಅಂತೇಳ್ಬಿಟ್ಟು ಪಶುಪತಿ ಮುಂದೆ ಅವಮಾನ ಮಾಡಿಬಿಡ್ತಾರೆ. ನನಗಿಂತ ಅವನೇ ಅವನೇ ಇಲ್ದಂಗೆ ಮಾಡಿಸ್ಬಿಟ್ರೆ ಅಂತೇಳ್ಬಿಟ್ಟು ಪಶುಪತಿ ಪ್ಲ್ಯಾನ್ ಮಾಡ್ತಾ ಇದ್ದಾನೆ. ಈಗ ಪಶುಪತಿ ಪ್ಲ್ಯಾನ್ಗೆ ವಂಶಿಯವರು ಬಲಿ ಆಗ್ತಾರೆ. ಅದಕ್ಕೆ ಅವಕಾಶ ಮಾಡಿಕೊಡ್ತಾಳೆ ಸ್ವಾತಿ. ಖಂಡಿತವಾಗ್ಲೂ ಇಲ್ಲ, ವಂಶಿನ ಸೋಲ್ಸೋಕ್ಕೆ ಈ ಪಶುಪತಿ ಕೈಲಿ ಏನು ಮಾಡಿದ್ರೂ ಆಗಲ್ಲ. ಸೊ ಈಗ ವಂಶಿ ಮತ್ತು ಸ್ವಾತಿಗೆ ಸಿಗಾಕೊಂಡು ಈ ಸಂಕಷ್ಟದಿಂದ ಆಚೆ ಹೆಂಗೆ ಬರ್ತಾರೆ, ಇವರಿಬ್ರು ಖಂಡಿತವಾಗ್ಲೂ ಹನಿಮೂನ್ಗೆ ಹೋಗ್ತಾರಾ ಜಗಳ ಆಡ್ಕೊಂಡು. ಸ್ವಾತಿ ಇಷ್ಟೊಂದೆಲ್ಲ ಕೋಪ ಮಾಡ್ಕೊಂಡಿದ್ದಾಳೆ, ಕುಮಾರ್ ಮತ್ತು ಗೀತನ್ಗೆ ಒಂದಿಷ್ಟು ಹೆಲ್ಪ್ ಮಾಡಲಿಲ್ಲ ವಂಶಿ ಅಂತ. ಇನ್ನು ಈ ಹನಿಮೂನ್ಗೆ ಇವರಿಬ್ರು ಜೊತೆ ಹೋಗ್ತಾರಾ. ಸೊ ನೋಡೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ನಿಮಗೆ ವಿಡಿಯೋ ಇಷ್ಟ ಆಗ್ತಾಯಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.